ನಮಸ್ಕಾರ ವೀಕ್ಷಕರೇ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಮದುವೆಯಲ್ಲಿ ಟ್ವಿಸ್ಟ್ ನೀಡಿದ್ದಾರೆ. ಭಾಗ್ಯ ಮೊದಲು ಇಷ್ಟವಿಲ್ಲದೆ ತಾಂಡವನನ್ನು ಮದುವೆಯಾಗಿ 16 ವರ್ಷ ನರಕ ಅನುಭವಿಸಿದ್ದಳು. ಈಗ ತನಗೆ ಇಷ್ಟವಾದ ಆದಿಯನ್ನು ಮದುವೆಯಾಗಲು ರೆಡಿಯಾಗಿದ್ದಾಳೆ. ಆದರೆ ಇದಕ್ಕೆ ಮಗಳು ಅಡ್ಡಿಯಾಗಿದ್ದಾಳೆ. ತನ್ವಿ ಆದಿ ಬಳಿ ಹೋಗಿ ತನ್ನ ತಾಯಿಯನ್ನು ಮದುವೆಯಾಗಬೇಡಿ ಎಂದು ಮದುವೆ ನಿಲ್ಲಿಸಿ ಎಂದು ಹೇಳಿದ್ದಳು. ಹೀಗಾಗಿ ಆದಿ ಕೂಡ ಯಾರಿಗೂ ಹೇಳದೆ ಮದುವೆ ಆಗೋದಿಲ್ಲ ಎಂದು ಹೇಳಿದ್ದನು. ಮೊದಲು ಭಾಗ್ಯಳನ್ನು ಪ್ರೀತಿ ಮಾಡ್ತಿದ್ದೀನಿ ಎಂದು ಹೇಳಿ ಈಗ ಮದುವೆ ಆಗೋದಿಲ್ಲ ಎಂದು ಆದಿ ಹೇಳಿದ್ದಾನೆ. ಇದು ಎಲ್ಲರಿಗೂ ಕೋಪ ತರಿಸಿದೆ. ಭಾಗ್ಯ ಮಾವ ಧರ್ಮರಾಜ್ ಕೂಡ ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆ ಸೇರಿದ್ದಾರೆ. ಅವರು ಮಗ ತಾಂಡವ್ ಬದಲಾಗಿದ್ದಾನೆ ಎಂದು ನಂಬಿದ್ದಾರೆ. ಭಾಗ್ಯ ಜೀವನ ಚೆನ್ನಾಗಿರಲಿ ಎಂದು ತಾಂಡವ್ ಜೊತೆ ಮದುವೆ ಆಗುವಂತೆ ಭಾಷೆ ತೆಗೆದುಕೊಂಡಿದ್ದಾರೆ. ಭಾಗ್ಯ ಕೂಡ ತನಗೆ ಇಷ್ಟವಿಲ್ಲದಿದ್ದರೂ ಒಪ್ಪಿಗೆ ಸೂಚಿಸಿದ್ದಾಳೆ. ಈ ಬಾರಿ ಮಾತ್ರ ತನ್ನಿಷ್ಟದಂತೆ ಮದುವೆ ಆಗಬೇಕು ಎಂದು ಭಾಗ್ಯ ಫಿಕ್ಸ್ ಆಗಿದ್ದಾಳೆ. ಮದುವೆ ಮಂಟಪ ರೆಡಿಯಾಗಿದೆ. ತಾಂಡವ್ ಕೂಡ ರೆಡಿಯಾಗಿದ್ದಾನೆ. ಆದರೆ ಭಾಗ್ಯ ಯಾರನ್ನು ಮದುವೆ ಆಗ್ತಾಳೆ ಎಂದು ಕಾದು ನೋಡಬೇಕಿದ್ದು ಇದೀಗ ಭಾರಿ ಕುತೂಹಲ ಮೂಡಿಸಿದೆ. ಈ ನಡುವೆ ಶ್ರೇಷ್ಠ ತಾಯಿಯಾಗುತ್ತಿದ್ದಾಳೆ. ಈ ವಿಷಯ ತಾಂಡವ್ಗೆ ಗೊತ್ತಿದ್ದು ಇದನ್ನು ಯಾರ ಮುಂದೆನೂ ಹೇಳದಂತೆ ಶ್ರೇಷ್ಠಳನ್ನು ತಡೆದಿದ್ದಾನೆ. ಶ್ರೇಷ್ಠ ತಾಯಿಯಾಗುವ ವಿಷಯವನ್ನು ಭಾಗ್ಯಗೆ ಗೊತ್ತಾದರೆ ಅವಳು ಈ ಮದುವೆ ಆಗೋದಿಲ್ಲ. ಆದಿ ಹಾಗೂ ಭಾಗ್ಯ ಮದುವೆ ಆಗುವ ಚಾನ್ಸ್ ಕೂಡ ಇದೆ. ಕೊನೆ ಕ್ಷಣದಲ್ಲಿ ಮಗಳು ತನ್ವಿ ತನ್ನ ಮನಸ್ಸನ್ನು ಬದಲಾಯಿಸಿ ತಾಯಿ ಹಾಗೂ ಆದಿಯ ಜೊತೆಗೆ ಮದುವೆ ಮಾಡಿಸಬಹುದು ಎಂದು ತಾಂಡವ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಈ ವಿಷಯ ಭಾಗ್ಯಗೆ ತಿಳಿದರೆ ಕೊನೆ ಕ್ಷಣದಲ್ಲಿ ತಾಂಡವ್ ಮುಖವಾಡವನ್ನು ಭಾಗ್ಯ ಬಿಚ್ಚಿಡಬಹುದು. ತಾಂಡವ್ ಹಾಗೂ ಶ್ರೇಷ್ಠ ಮದುವೆ ಆಗಿದ್ದಾರೆ. ಈಗ ತಾಂಡವ್ ಭಾಗ್ಯಳ ಜೊತೆ ಮದುವೆ ಆಗಬೇಕು ಅಂತಂದರೆ ಶ್ರೇಷ್ಠಳಿಗೆ ಡಿವೋರ್ಸ್ ಕೊಡಬೇಕು. ಆದರೆ ಈಗ ಡಿವೋರ್ಸ್ ಸುದ್ದಿಯೇ ಇಲ್ಲ. ಲಾಜಿಕ್ ಇಲ್ಲದೆ ತಾಂಡವ್ ಭಾಗ್ಯಳನ್ನು ಮದುವೆ ಆಗಲು ಹೊರಟಿದ್ದಾನೆ. ಕೊನೆಗೆ ಭಾಗ್ಯ ಆದಿಯನ್ನು ಮದುವೆ ಆಗ್ತಾಳಾ ಅಥವಾ ತಾಂಡವನನ್ನು ಮದುವೆ ಆಗ್ತಾಳಾ? ಇದು ಕುತೂಹಲ ಕೆರಳಿಸಿದೆ. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು